ಇಸ್ರೇಲ್ ಮೇಲೆ ಇರಾನ್ ಪ್ರತಿಕಾರದ ಅಸ್ತ್ರ. ನೇತನ್ಯಾಹು ಕಚೇರಿ ಗುರಿಯಾಗಿಸಿ ಅಟ್ಯಾಕ್. ಅಮೆರಿಕ ಹಾಗೂ ಇಸ್ರೇಲ್ ಸೇನೆಗಳು ಇರಾನ್ ಮೇಲಿನ ಸೇನಾ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ದು ಹಲವು ತಾಣಗಳನ್ನು ಗುರಿಯಾಗಿಸಿ ಬಾಂಬ್ ಹಾಗೂ ಕ್ಷಿಪಣಿ ದಾಳಿ ನಡೆಸಿವೆ. ಇರಾನ್ ಕೂಡ ಖಮೇನಿ ಹತ್ಯೆಗೆ ಪ್ರತಿಕಾರದ ಕ್ರಮವಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕಚೇರಿ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ಳಲು ತುದಿಗಾಲಲ್ಲಿ ನಿಂತಿದೆ ಇರಾನ್. ಹೀಗಾಗಿ ಹೈಪರ್ಸಾನಿಕ್ ಕ್ಷಿಪಣಿಗಳಿಂದ ಡೆಡ್ಲಿ ದಾಳಿ ನಡೆಸಿದೆ. ಅಂದ್ರೆ ನೇತನ್ಯಾಹು ಹತ್ಯೆ ಸ್ಕೆಚ್ ವಿಫಲವಾಗಿದೆ. ಮತ್ತೊಂದೆಡೆ ಇರಾನ್ ಕೊಲ್ಲಿ ರಾಷ್ಟ್ರಗಳಲ್ಲಿನ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಕ್ಷಿಪಣಿ ದಾಳಿ ಮುಂದುವರೆಸಿದೆ. ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಗೆ ತಿರುಗೇಟು ನೀಡುವುದಾಗಿ ಇರಾನ್ ಎಚ್ಚರಿಸಿತ್ತು. ಬೆಂಜಮಿನ್ ನೇತನ್ಯಾಹು ಅವರ ನಿವಾಸ ಸೇರಿದಂತೆ ಟೆಲ್ ಅವೀವ್, ಹೈಫಾ ಮತ್ತು ಪೂರ್ವ ಜೆರುಸಲೆಂನ ಹಲವು ನಗರಗಳ ಮೇಲೆ ದಾಳಿ ನಡೆಸಲಾಗಿದೆ. ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಪ್ರತಿದಾಳಿ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕನ್ನರಿಗೆ ಭೀತಿ ಶುರು. ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಯುದ್ಧವು ಈಗ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಬೆಂಬಲಿತ ಶಸ್ತ್ರ ಗುಂಪುಗಳಿಗೂ ಹರಡಿದ್ದು ಇಸ್ರೇಲ್ ಮೇಲೆ ಹಿಜ್ಜುಲ್ಲಾ ದಾಳಿ ನಡೆಸಿದೆ. ತೈಲ ಅನಿಲ ಸಂಸ್ಕರಣಾ ಘಟಕ, ಮೂಲ ಸೌಕರ್ಯ ವ್ಯವಸ್ಥೆ, ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿದೆ. ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದ 14 ಹೆಚ್ಚು ದೇಶಗಳಲ್ಲಿರುವ ಅಮೆರಿಕನ್ನರನ್ನು ವಾಪಸ್ ದೇಶಕ್ಕೆ ಮರಳುವಂತೆ ಅಮೆರಿಕ ಸೂಚನೆ ನೀಡಿದೆ. ಸುರಕ್ಷತೆಯ ಕಾರಣಕ್ಕೆ ವಾಣಿಜ್ಯ ಮಾರ್ಗವಾಗಿ ತಕ್ಷಣವೇ ವಾಪಸ್ ಬರುವಂತೆ ಸೂಚಿಸಿದೆ. ಇರಾನ್ ಅಮೆರಿಕ ಮಧ್ಯೆ ತಾರಕಕ್ಕೇರಿದ ವಾರ್. ಓಮನ್ ಕೊಲ್ಲಿಯಲ್ಲಿದ್ದ ಇರಾನ್ ನೌಕೆ ಉಡೀಸ್. ಇನ್ನು ಇಸ್ರೇಲ್ ಜೊತೆ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದ ಅಮೆರಿಕ ಮೇಲೆ ಇರಾನ್ ಕೆಂಡ ಕಾರ್ತಿದೆ. ಇರಾನ್ ಅಮೆರಿಕ ಮಧ್ಯೆ ಯುದ್ಧ ತಾರಕಕ್ಕೇರಿದ್ದು ಇರಾನ್ನ ಮಿಲಿಟರಿ ನೌಕೆ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಓಮನ್ ಕೊಲ್ಲಿಯಲ್ಲಿದ್ದ ಇರಾನ್ ನೌಕಾ ನೆಲೆಗಳನ್ನ ಉಡೀಸ್ ಮಾಡಿದೆ. ಇದರ ಜೊತೆಗೆ ಇರಾನ್ ನೌಕಾ ಹಡಗುಗಳನ್ನು ನಾಶ ಮಾಡಿದೆ. ಒಟ್ಟು ಅಮೆರಿಕ 12 ಇರಾನ್ ಹಡಗುಗಳ ನಾಶ ಮಾಡಿದೆ ಎಂದು ಅಮೆರಿಕದ ರಕ್ಷಣಾ ಇಲಾಖೆಯಾದ ಪೆಂಟಗನ್ ಮಾಹಿತಿ ತಿಳಿಸಿದೆ. ಈ ಯುದ್ಧದ ಭೀಕರತೆ ನೋಡ್ತಿದ್ರೆ ಇದು ಇಷ್ಟಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ದಾಳಿಗೆ ಪ್ರತಿದಾಳಿ ಎಂಬಂತೆ ಇರಾನ್, ಇಸ್ರೇಲ್ ಅಟ್ಯಾಕ್ ಮಾಡ್ತಿವೆ. ಇವೆಲ್ಲ ನೋಡಿದರೆ ಸಾರ್ವಭೌಮತ್ವವನ್ನು ಉಲ್ಲಂಘಿಸುವ ಮತ್ತು ಪ್ರಾದೇಶಿಕ ಸ್ಥಿರತೆಗೆ ಬೆದರಿಕೆ ಹಾಕುವ ಅಪಾಯಕಾರಿ ಬೆಳವಣಿಗೆಯಾಗಿದೆ. ನಾಗರಿಕರು ಮತ್ತು ಯುದ್ಧದಲ್ಲಿ ತೊಡಗಿದ ದೇಶಗಳನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ.